Good morning, standard. Today I'll say about Mahatma Gandhi. So you open your reader book, page number 23, lesson number 4. Who is Mahatma Gandhi? Father of our nation and freedom fighter. Today our lesson about Mahatma Gandhi. So first I read, you listen and understand this lesson. देबू स्कूल से आया तो उसे अच्छी खासी भूख लग चुकी थी. इर्दु ಹೆಸರು ದೇಬು. और ಸ್ಕೂಲಿಂದ ಬಂದಿದೆ. ಅವರಿಗೆ ತುಂಬಾ ಹೊಟ್ಟೆ ಹಸಿತಾ ಇದ್ದಾರೆ. वेरी हंग्री. ही वॉज वेरी हंग्री. हाथ मुंह धोकर उसने खाना खाया और फिर सो गया. He was very tired also. So what he did? He cleaned his hand, leg, face, everything, and he ate and he slept. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಕಾಯಿ ಕಾಲ್ ಫೇಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಅವ್ರ ಅಮ್ಮ ಅವ್ರಿಗೆ ಊಟ ಕೊಟ್ಟಿದ್ದು ತಿನ್ಬಿಟ್ಟು ಅವರು ಮಾಲ್ಕೊಂಡ್ಬಿಟ್ಟಿದ್ದು. ಶಾಮ್ಕೋ ಊಟ ತೋ ಮಮ್ಮಿ ಬೋಲಿ. ಈವ್ನಿಂಗ್ ಇದೊಡ್ಕೊಂಡು ಅವ್ರ ಅಮ್ಮ ಅವ್ರಿಗೆ ಹೇಳಿದ್ದು, ದೇಬು आज स्कूल का काम नहीं करोगे? ನೀವು ಇವಾಗ ಹೋಮ್ವರ್ಕ್ ಮಾಡಲ್ಲ? मम्मी कल तो स्कूल की छुट्टी है, कल कर लूंगा. देबू ने खुश होते हुए कहा. What देबू told? Tomorrow our school have holiday, so tomorrow I will do my homework. ನಾಳೆ ನನ್ನ ಸ್ಕೂಲಲ್ಲಿ ಹಾಲಿಡೇ ಇದೆ, ಅದಕ್ಕೆ ನಾಳೆ ನನ್ನ ಹೋಮ್ವರ್ಕ್ ಮಾಡ್ತೀನಿ. छुट्टी क्यों है? मम्मी ने पूछा. ಯಾಕೆ हॉलीडे? कल 2 अक्टूबर है, यानी गांधी जी का जन्मदिन है. ನಾಳೆ ಗಾಂಧಿ ತಾತದು ಬರ್ಡೇ ಇದೆ. ಟುಮಾರೋ महात्मा गांधी जी बर्थडे, सो आवर स्कूल गे हॉलीडे, इसलिए स्कूल की छुट्टी है. ಅದಕ್ಕೆ स्कूल दो हॉलीडे दे. देबू ने जवाब दिया. मम्मी गांधी जी के बारे में थोड़ा बहुत तो जानता हूँ, पर और भी बहुत कुछ जानना चाहता हूँ. ಗಾಂಧಿ ಬಗ್ಗೆ ನನಗೆ ತುಂಬ ಸ್ವಲ್ಪ ಗೊತ್ತು, ಅದಕ್ಕಿಂತ ಜಾಸ್ತಿ ನನಗೆ ಗೊತ್ತಾಗಬೇಕು. ಐ ನೋ ಸಮಥಿಂಗ್ ಅಬೌಟ್ ಮಹಾತ್ಮ ಗಾಂಧಿ, ಬಟ್ ಐ ವಾಂಟ್ ಟು ನೋ ಮೋರ್ ಅಬೌಟ್ ಮಹಾತ್ಮ ಗಾಂಧಿ. ಕ್ಯಾ ಆಪ್ ಗಾಂಧಿ ಜಿ ಕೆ ಬಾರೆ ಮೇ ಬತಾಯೆಂಗಿ? ನೀವು ನನಗೆ ಸ್ವಲ್ಪ ಹೇಳ್ತೀರಾ ಅವ್ರ ಬಗ್ಗೆ? कैन यू से समथिंग अबाउट गांधी जी? देबू ने कहा. हाँ हाँ क्यों नहीं, मम्मी तो व्हाई नॉट? ये भी कोई पूछने की बात है, मम्मी खुश होकर बोली. ಮಮ್ಮಿಗೆ ತುಂಬ ಖುಷಿ ಆಯಿತು. ಮಮ್ಮಿ ಹೇಳಿದ್ದು ಯಾಕೆ ಹೇಳಲ್ಲ, ನಾನು ಫುಲ್ ಹೇಳ್ತೀನಿ, ಎಷ್ಟು ಗೊತ್ತು ನನಗೆ ಅಷ್ಟು ಹೇಳ್ತೀನಿ. अब माँ ने गांधी जी के बारे में बताना शुरू किया. ಅವಾಗ ಅವ್ರ ಅಮ್ಮ ಸ್ಟಾರ್ಟ್ ಮಾಡಿದ್ದು ಗಾಂಧಿ ಬಗ್ಗೆ ಹೇಳಕ್ಕೆ. गांधी जी बच्चों को बहुत प्यार करते थे. ಮಹಾತ್ಮ ಗಾಂಧಿ ಎಲ್ಲ ಚಿಲ್ಡ್ರನ್ಗೆ ತುಂಬ ಪ್ರೀತಿ ಮಾಡ್ತಾ ಇದ್ರು. ಗಾಂಧಿ ಜಿ ಸೆ ಮಿಲ್ನೆ ಬಹುತ್ ಸಾರೆ ಬಚ್ಚೆ ಆತೆ ಥೆ. ಅವ್ರಿಗೆ ನೋಡಕ್ಕೆ, ಅವ್ರ ಜೊತೆ ಮಾತಾಡಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ತುಂಬ ಜಾಸ್ತಿ ಮಕ್ಕಳು ಬರ್ತಾ ಇದ್ರು. नेक्स्ट पेज. एक दिन की बात है. ಒಂದಿನ ಏನಾಯ್ತು, एक छोटे से बालक ने बापू का पहनावा देखा तो उसे बड़ा दुख हुआ. ಒಂದು ದಿನ ಒಂದು ಚಿಕ್ಕ ಮಕ್ಕಳು ಬಂದು ಅದು ಬಾಪೂಜಿ ಅಂದರೆ ಮಹಾತ್ಮ ಗಾಂಧಿ ಅವರು ಯಾವಾಗಲೂ ನೋಡೋ ಒಂದು ಧೋತಿ ಥರ ಒಂದು ಪಂಚ ಥರ ಹಾಕ್ಕೊಂಡು ಇರ್ತಾಯಿದ್ರು. ಅದು ಅಷ್ಟು ದೊಡ್ಡವರು, ಯಾಕೆ ಆ ಥರ ಹಾಕ್ತಾ ಇದ್ದಾರೆ ಅಂತ ಅವ್ರಿಗೆ ಕಷ್ಟ ಆಯಿತು. वो सोचने लगा, देश भर के बापू और शरीर पर एक कुर्ता तक नहीं. ಅವ್ರಿಗೆ ಎಲ್ಲರೂ ಬಾಪೂಜಿ ಹೇಳ್ತಾ ಇದ್ದಾರೆ, ಮತ್ತು ಅದು ಬಾಡಿಯಲ್ಲಿ ಒಂದು ಕುರ್ತಾ ಅಂದರೆ ಕಮೀಜ್ ಅಂದರೆ ಶರ್ಟ್, ಅದು ಏನೂ ಇಲ್ಲ. वो गांधी जी के पास जाकर बोला. और गांधी जी हत्र होगिದ್ದು, बापू अब कुर्ता क्यों नहीं पहनते? वाई यू आर नॉट वेयरिंग शर्ट?
ಯಾಕೆ ನೀವು ಕುರ್ತಾ ಹಾಕಲ್ಲ? क्या आपके पास कुर्ता नहीं है? ನಿಮ್ಮ ಹತ್ರ ಏನೋ शर्ट ಇಲ್ಲ? बापू ने कहा, बेटा मैं तो बहुत गरीब आदमी हूँ. ಅವಾಗ ಬಾಪು ಏನು ಹೇಳಿದ್ದು? ತುಂಬ पुअर पीपल, आई एम पुअर पीपल. कुर्ते के लिए मेरे पास पैसे ही नहीं हैं. ಅದು ಶರ್ಟ್ ಪರ್ಚೇಸ್ ಮಾಡೋಕ್ಕೆ ನನ್ನ ಹತ್ರ ಏನೋ ದುಡ್ಡುನೇ ಇಲ್ಲ. ಬಾಲಕ್ನೆ ಕಹಾ, ಅವಾಗ ಹುಡುಗ ಏನು ಹೇಳಿದ್ದು? ಮೇರಿ ಮಮ್ಮಿ ಕಪಡೆ ಸಿಲ್ನ ಜಾನ್ತಿ ಹೇ, ನನ್ನ ಅಮ್ಮಗೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ಮೇರೆ ಸಾರಿ ಕಪಡೆ ಮೇರೆ ಮಮ್ಮಿ ಹಿ ಸಿಲ್ತಿ ಹೇ, ನಂದು ಎಷ್ಟು ಡ್ರೆಸ್ ಇದೆ ನನ್ನ ಅಮ್ಮ ಸ್ಟಿಚ್ ಮಾಡಿಕೊಂಡು ಕೊಡ್ತಾರೆ. ಮೇ ಅಪ್ನಿ ಮಮ್ಮಿ ಸೇ ಕಹಕರ್ ಅಪ್ಕೆ ಲಿಯೇ ಭಿ ಕುರ್ತಾ ಸಿಲ್ವಾ ದುಂಗಾ, ನಾನು ನನ್ನ ಅಮ್ಮಗೆ ಹೇಳ್ತೀನಿ ನಿಮ್ಗೆನೆ ಒಂದು ಶರ್ಟ್ ಸ್ಟಿಚ್ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಫಿರ್ ತೋ ಆಪ್ ಪಹನೆಂಗೆನಾ, ಅವಾಗ ನೀವು ಹಾಕ್ತಿರಲ್ವಾ? बापू ने प्यार से पूछा, तुम्हारी मम्मी कितने कुर्ते सिल देंगी? ನಿಮ್ಮ ಅಮ್ಮ ಎಷ್ಟೊಂದು ಶರ್ಟ್ ಸ್ಟಿಚ್ ಮಾಡಿಕೊಂಡು ಕೊಡ್ತಾರೆ? आपको कितने कुर्ते चाहिए? ನಿಮಗೆ ಎಷ್ಟು ಶರ್ಟ್ ಬೇಕು? एक दो, ಒಂದು ಎರಡು. अब जितने मांगेंगे मेरी मम्मी उतने कुर्ते सिल देंगी. ನೀವು ಎಷ್ಟು ಕೇಳ್ತೀರಾ ಅಷ್ಟು ನನ್ನ ಅಮ್ಮ ಸ್ಟಿಚ್ ಮಾಡಿಕೊಂಡು ಕೊಡ್ತಾರೆ. बालक ने कहा, मुझे अपने पूरे परिवार के लिए कुर्ते चाहिए. ನನಗೆ ನನ್ನ ಫುಲ್ ಫ್ಯಾಮಿಲಿಗೆ ನಂದು ಶಾರ್ಟ್ ಬೇಕು. मेरा परिवार बहुत बड़ा है, ನನ್ನ ಫ್ಯಾಮಿಲಿ ತುಂಬ ದೊಡ್ಡ. मेरा परिवार कुर्ता नहीं पहनेगा तो मैं कैसे पहन सकता हूँ? ನನ್ನ ಫ್ಯಾಮಿಲಿ ಶಾರ್ಟ್ ಹಾಕಲ್ಲ ಅಂದರೆ ನಾನು ಹೆಂಗೆ ಹಾಕೋದು? तुम बोलो, तुम्हारी मम्मी मेरे परिवार को लोगों के लिए कपड़े सिल देंगी? ನೀವು ಹೇಳೋ ಫಸ್ಟ್, ನಿನ್ನ ಅಮ್ಮ ನನ್ನ ಫುಲ್ ಫ್ಯಾಮಿಲಿಗೆ ಶರ್ಟ್ ಸ್ಟಿಚ್ ಮಾಡಿಕೊಡ್ತಾರಾ? ये सुनकर बालक सोच में पड़ गया. आवाग ಅವ್ರಿಗೆ थिंकिंग ಬಂದಿದ್ದು. ठीक कहते हैं बापू, जब तक परिवार के लोग कुर्ते नहीं पहनेंगे तब तक बापू कैसे कुर्ता पहन सकते हैं? वे सब के बापू जे है. ಎಲ್ಲರಿಗೆ ಬಾಪು ಅಂದರೆ ಅಪ್ಪ, ಎಲ್ಲರದು ಅಪ್ಪ. ಎಲ್ಲರೂ ಶರ್ಟ್ ಹಾಕಿಲ್ಲ ಅಂದರೆ ಅಪ್ಪ ಹೆಂಗೆ ಹಾಕೋದು? ಅಪ್ಪದು ಮಗಳು ಮಗ ಎಲ್ಲ ಫುಲ್ ಫ್ಯಾಮಿಲಿ ಹಾಕಿಲ್ಲ ಅಂದರೆ ಬಾಪು ಹೆಂಗೆ ಹಾಕ್ತಾ ಇದ್ದಾರೆ? बगैर अर्थ आयतु. बालक की समझ में आ गया कि देश के सारे लोग ही गांधी जी का परिवार है. ಅವಾಗ ಅವ್ರಿಗೆ ಅರ್ಥ ಆಯ್ತು ಗಾಂಧೀಜಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫುಲ್ ಇಂಡಿಯಾದು ಪೀಪಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ठीक कहते हैं बापू, जब तक देश के सारे लोग ही गांधी जी का परिवार है, एक या दो कुर्ते से गांधी जी का काम कैसे चलेगा? ಒಂದು ಎರಡು ಶಾರ್ಟ್ ಕೊಟ್ಬಿಟ್ಟು ಅದು ಕೆಲಸ ಹೆಂಗೆ ಆಗುತ್ತೆ? समझे देबू, ऐसे थे हमारे बापू. ಅವಾಗ ಅಮ್ಮ ದೇಬುಗೆ ಹೇಳ್ತಾ ಇದ್ದಾರೆ, ಇದೇ ತರ ನಮ್ಮ ಬಾಪು ಇರ್ತಾ ಇದ್ದು. इसलिए हम बापू को राष्ट्रपिता कहते हैं. ಅದಕ್ಕೆಲ್ಲರೂ ಅವ್ರಿಗೆ ಕೇಳೋದು राष्ट्रपिता ಅಂದ್ರೆ फादर ऑफ नेशन, क्योंकि वे पूरे राष्ट्र के पिता है और पिता पहले बच्चों का पेट भरता है फिर अपने बारे में सोचता है. ಅದೇ ಅಪ್ಪ ಫಸ್ಟ್ ಯಾರಿಗೆ ಊಟ ಕೊಡೋದು? ಮಗಳಿಗೆ ಮಗಗೆ, ಅವಾಗ ಆಮೇಲೆ ಅವರೇ ತಿನ್ನೋದು. मम्मी ने देबू को समझाते हुए कहा, ಅವರೇ ಎಲ್ಲ ಟೈಮ್ ನಾನು ಇಂಡಿಯಾ ಬಗ್ಗೆ ಥಿಂಕಿಂಗ್ ಮಾಡ್ತಾ ಇದ್ರು. ಅವ್ರಿಗೆ ಹೆಂಗೆ ಖುಷಿ ಬರುತ್ತೆ, ಹೆಂಗೆ ಫ್ರೀಡಮ್ ಬರುತ್ತೆ ಅದು ಥಿಂಕಿಂಗ್ ಮಾಡ್ತಾ ಇದ್ರು. ಅದಕ್ಕೆ ಎಲ್ಲರೂ ಅವ್ರಿಗೆ ಕೇಳೋದು ಫಾದರ್ ಆಫ್ ನೇಷನ್. ಅರ್ಥ ಆಯ್ತು ಎಲ್ಲರಿಗೆ? ಇವಾಗ मोरल नोड़ो. सिख दूसरों के लिए प्रेम श्रद्धा, दूसरों के लिए प्रेम श्रद्धा और कर्तव्य भावना के महत्व को समझो. Realize the importance of love, devotion and responsibility towards others. ಸೊ ನೀವು ಎಲ್ಲರ ಬಗ್ಗೆ ಥಿಂಕ್ ಮಾಡಬೇಕು. ಇವಾಗ ನಾನು ಸ್ವಲ್ಪ ಹಾರ್ಡ್ ವರ್ಡ್ ಸ್ಟಿಕ್ ಮಾಡ್ತಾ ಇದ್ದೀನಿ. ಅದು ಹಾರ್ಡ್ ವರ್ಡ್ ಸ್ಟಿಕ್ ಮಾಡಿಕೊಂಡು ನೀವು ಎಲ್ಲ 5 ಟೈಮ್ಸ್ ಬರ್ಕೊಂಡು
ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಅದು ಕಲಿಸು, ಆಮೇಲೆ ನೆಕ್ಸ್ಟ್ ಕ್ಲಾಸ್ದು ನೋಟ್ಸ್ ಕೊಡೋದು ನಾನು. ಸೊ ಫಸ್ಟ್ ಅಂಡರ್ಲೈನ್ ಪ್ರೇಮ್, श्रद्धा, कर्तव्य भावना, महत्व, राष्ट्रपिता, समझाते, मम्मी ಮತ್ತೆ ಇದು ಆಲ್ ಮೀನಿಂಗ್ಸ್ ಇದನ್ನೇ ಹಾರ್ಡ್ ವರ್ಡ್ಸ್ ಅಲ್ಲಿ 5 ಟೈಮ್ ಕರೆಕ್ಟ್ ಆಗಿ ಬರೆಯೋ. ಸ್ಪೆಲ್ಲಿಂಗ್ ಪಾಹ ದಂತನಾಕರ್ ವಾಕರ್ ಪಹನಾವಾ, गा रा दीर्घईकर बा गरीब, पा रा रस्वईकर वाकर रा परिवार, छा रस्वकर टा हलंत टा दीर्घईकर छुट्टी, खा रस्वकर तलवश खुश, माँ मामा दीर्घईकर मम्मी, दा रस्वकर खा दुख, तलवशा रा दीर्घईकर रा शरीर, जा वाकर बा जवाब, का रस्वकर रा ताकर कुर्ता. ಇದೇನೆ ಆ ಥರ ಸ್ಪೆಲ್ಲಿಂಗ್ಗೆ ಓದ್ಕೊಂಡು ಬರಿಬೇಕು. ಮತ್ತು ಇಲ್ಲಿ ಸ್ವಲ್ಪ ಹಾರ್ಡ್ ವರ್ಡ್ಸ್ ಅಂಡರ್ಲೈನ್ ಮಾಡು. ಮಹಾತ್ಮ ಗಾಂಧಿ ಫಸ್ಟ್ ಇದೆ ಮಹಾತ್ಮ ಗಾಂಧಿ. ಓಕೆ, नेक्स्ट अच्छी खासी, खाना खाया, शाम, मम्मी, स्कूल, छुट्टी, 2 अक्टूबर, जन्मदिन, बताएंगी, प्यार. नेक्स्ट पेज, पहनावा, सोचने, कुर्ता, गरीब आदमी, परिवार, 40 करोड़. बाप ने कहा बेटा मेरा परिवार में लगभग 40 करोड़ लोग है. ಅವಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇತ್ತು? 40 crore. Now 130 crore people is there in our India. कैसे? Okay, this all hard words you write 5 times with spelling and by heart it and send me.